ಕಾರ್ಮಿಕರಿಗೆ ಒಂದು ಅವಕಾಶ ಆಗಬೇಕು, ಅವ್ರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಆಗಬೇಕು, ಅವ್ರ ಮಕ್ಕಳು ಸಹ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು, IPS ಆಫೀಸರ್ಸ್ ಆಗಬೇಕು ಅಂತ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟು ರಾಜಕೀಯವಾಗಿ ನಮಗೆ ಒಂದು ಶಕ್ತಿಯಾಗಿ ಬರ್ತದೆ. ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಮಿಕರ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅನೌನ್ಸ್ ಆಗಿದೆ. ಒಂದು ಸ್ಕೂಲ್ ಅಂತ ಹೇಳಿದ್ರೆ 25 ಕೋಟಿ ರೂಪಾಯಿ ವೆಚ್ಚದಿಂದ ಮಾಡ್ತಕ್ಕಂಥ ಸ್ಕೂಲ್ಸ್. ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಜನರ ಸಪೋರ್ಟ್ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟು ರಾಜಕೀಯವಾಗಿ ನಮಗೆ ಒಂದು ಶಕ್ತಿಯಾಗಿ ಬರ್ತದೆ. ಹಾಗಾಗಿ ನಾವು ಇವತ್ತಿನ ದಿವಸ ಈ ಕರ್ನಾಟಕ ನಮ್ಮ ಇಂದಿರಾ ಗಾಂಧಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್, ಈಗ ನೀವು ಸುಮಾರು ಎಷ್ಟು ವರ್ಷ ಆಯ್ತು ಮಾಡಿ? 15 ವರ್ಷ ಆಗಿದೆ. 15 ವರ್ಷದಿಂದ ಸಂಪತ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾನೆ ಇದೆ. KGF ನಗರದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್, ಆ ಸ್ಮಾರ್ಟ್ ಕಾರ್ಡ್ ಸಿಕ್ಕಿದ್ರೆ ಸಾಕಷ್ಟು ಬೆನಿಫಿಟ್ ಸಿಗ್ತದೆ. ಅವ್ರಿಗೆ ಎಜುಕೇಶನ್ ಅಸಿಸ್ಟೆಂಟ್, ಅವ್ರ ಮಕ್ಳು ಏನಾದ್ರು ಓದೋದಾದ್ರೆ ಪ್ರೊಫೆಷನಲ್ ಕಾಲೇಜಸ್ಗೆ, ಇಂಜಿನಿಯರಿಂಗ್ ಕಾಲೇಜ್ಗೆ, ಡಿಪ್ಲೊಮಾಗೆ ಹೋಗ್ಬೇಕಾದ್ರೆ ಒಂದು 50,000 ರೂಪಾಯಿ ಅವ್ರಿಗೆ ಉಚಿತವಾಗಿ ಸಿಗ್ತದೆ, ಫ್ರೀಯಾಗಿ ಸಿಗ್ತದೆ 50,000 ರೂಪಾಯಿ. ಅದೇ ರೀತಿ ಅವ್ರ ಮನೆಯಲ್ಲಿ ಏನಾದ್ರು ಮದುವೆ ಆದ್ರೆ 60,000 ರೂಪಾಯಿ ಸರ್ಕಾರದಿಂದ ಕೊಡ್ತಾರೆ ಮದುವೆಗೆ. ಅದೇ ರೀತಿ ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟ್, ಸರ್ಜರಿ ಏನಾದ್ರೆ 2 ಲಕ್ಷ ರೂಪಾಯಿ ಸಿಗ್ತದೆ. ಹಾಗಾಗಿ ಇದೆಲ್ಲ ಯಾರಾದ್ರೂ ತೀರೋದ್ರೆ ಫ್ಯುನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಅದು ಸಹ 1.5 ಲಕ್ಷ ರೂಪಾಯಿ ಸಿಗ್ತದೆ. ಅದೇ ರೀತಿ ಆಕ್ಸಿಡೆಂಟ್ ಡೆತ್ ರಿಲೀಫ್, ರೋಡ್ ಆಕ್ಸಿಡೆಂಟ್ ಆದ್ರೆ 6.5 ಲಕ್ಷ ರೂಪಾಯಿ, ಸ್ಪಾಟ್ ಡೆತ್ ಆದ್ರೆ ಕೆಲಸ ಮಾಡೋ ಜಾಗದಲ್ಲಿ 9.5 ಲಕ್ಷ ರೂಪಾಯಿ. ಆ ರೀತಿ ಫ್ಯಾಮಿಲಿ ಪೆನ್ಷನ್ ಸಹ ಈಗ ಶುರು ಮಾಡಿದ್ದಾರೆ. ತಿಂಗಳಿಗೆ 1,500 ರೂಪಾಯಿ ಫ್ಯಾಮಿಲಿ ಪೆನ್ಷನ್. ಇದು ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ 60 ವರ್ಷದಿಂದ ಅವ್ರು ಕಡಿಮೆ ಏಜ್ ಇರಬೇಕು. ಅವ್ರಿಗೆ ನೀವು ಬಂದು ನಿಮ್ಮ ಯಾವ್ದಾದ್ರು ಒಂದು, ನೀವು ಕಾರ್ಪೆಂಟರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿರ್ಬೋದು, ಮೇಸನ್ ಆಗಿರ್ಬೋದು, ಮೇಸ್ತ್ರಿ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಆ ಇದರಲ್ಲಿದ್ದಾಗ ನೀವೆಲ್ಲ ಬಂದು ಆ ಸ್ಮಾರ್ಟ್ ಕಾರ್ಡ್ ತಗೊಂಡ್ರೆ, ಆ ಸ್ಮಾರ್ಟ್ ಕಾರ್ಡ್ ನಿಮ್ಮಲ್ಲಿ ಇದ್ರೆ ಈ ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಸಿಗ್ತಕ್ಕಂಥದ್ದು. ಈಗ ಮೊನ್ನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಅವರು ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಉಚಿತವಾಗಿ ಕೊಡ್ತಾರೆ. ಅಲ್ಲಿ ಇರ್ಲಿಕ್ಕೂ ಅವಕಾಶ ಇದೆ, ಅಲ್ಲೇ ವಾಸ ಮಾಡಬೇಕು. ಅವ್ರಿಗೆ ಯೂನಿಫಾರ್ಮು, ಬುಕ್ಸು, ಕೇವಲ ಅವರು ಮಕ್ಕಳಿಗೆ ಒಂದ್ಸತಿ ನೀವು ಸೇರಿಸ್ಬಿಟ್ರೆ ಅವರು PUC ಡಿಗ್ರಿ ಆಗಿ ವಾಪಸ್ ಬಂದಂಗೆ ವ್ಯವಸ್ಥೆ ಆಗಿದೆ ಈಗ. ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಮಿಕರ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ ಅನೌನ್ಸ್ ಆಗಿದೆ. ಒಂದು ಸ್ಕೂಲ್ ಅಂತ ಹೇಳಿದ್ರೆ 25 ಕೋಟಿ ರೂಪಾಯಿ ವೆಚ್ಚದಿಂದ ಮಾಡ್ತಕ್ಕಂಥ ಸ್ಕೂಲ್ಸ್. ಈ ಬರೀ ಕಾರ್ಮಿಕರ ಮಕ್ಕಳಿಗಾಗಿ ಮಾಡಿರ್ತಕ್ಕಂಥದ್ದು. ನಮ್ಮ KGF ಅಲ್ಲೂ ಒಂದಾಗಿದೆ, ಈ ವರ್ಷದಲ್ಲಿ ಬರ್ತಕ್ಕಂಥ ವರ್ಷದಲ್ಲಿ ಪ್ರಾರಂಭ ಆಗ್ಬೋದು. ಅದೇ ರೀತಿ ಡಿಸ್ಟ್ರಿಕ್ಟ್ ಅಲ್ಲಿ ಕೋಲಾರಲ್ಲೂ ಸಹ ಒಂದಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು ಒಂದು 20 ಸ್ಕೂಲ್ ಏನೋ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಒಂದೊಂದು ಸ್ಕೂಲ್ಗೆ ಬರೀ ಬಿಲ್ಡಿಂಗ್ 25 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಮತ್ತೆ ಬೇರೆ ಅದನ್ನ ನಡೆಸಲಿಕ್ಕೆ ಅದೆಲ್ಲ ಬೇರೆ ಅವಕಾಶ, ವೆಚ್ಚ ಅದೆಲ್ಲ ಸರ್ಕಾರದ ವತಿಯಿಂದ ಮಾಡ್ತದೆ. ಸೊ ಕಾರ್ಮಿಕರಿಗೆ ಒಂದು ಅವಕಾಶ ಆಗ್ಬೇಕು, ಅವ್ರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಆಗ್ಬೇಕು, ಅವ್ರ ಮಕ್ಕಳು ಸಹ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, IAS ಆಫೀಸರ್ ಆಗ್ಬೇಕು, IPS ಆಫೀಸರ್ಸ್ ಆಗ್ಬೇಕು ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನೀವು ಕಾರ್ಮಿಕರು ಇದನ್ನೆಲ್ಲ ಉಪಯೋಗವನ್ನು ಪಡ್ಕೊಳ್ಬೇಕು. ಇದು ಮಾಡ್ತಕ್ಕಂಥದ್ದು ನಿಮ್ಗಾಗಿ ಮಾಡತಕ್ಕಂಥ ಕಾರ್ಯಕ್ರಮಗಳು, ನೀವು ಇದನ್ನ ಉಪಯೋಗವನ್ನು ಪಡ್ಕೊಳ್ಬೇಕು. ಹಾಗಾಗಿ ಮೇ ಡೇ
ಲೇಬರ್ ಡೇ ಅಂತ ಹೇಳ್ಬಿಟ್ಟು ಕರಿತೀವಿ. ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನ ಮೇ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ದಿವಸ ಕಾರ್ಮಿಕರಿಗೆ ಒಂದು ಅವ್ರದ್ದು ಒಂದು ಶಕ್ತಿ ಸಿಗ್ತಕ್ಕಂತ ದಿವಸ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡ್ತಾರೆ. ಇಡೀ ಜಗತ್ತಲ್ಲಿ ಇದು ಒಂದು ಲೇಬರ್ ಡೇ ಸೆಲೆಬ್ರೇಷನ್ ಆಗ್ತದೆ. ಹಾಗಾಗಿ 1ನೇ ತಾರೀಕು ಮಾಡಲಿಲ್ಲ, ಇವತ್ತಿನ ದಿವಸ 3ನೇ ತಾರೀಕು ಮಾಡಿದ್ದಾರೆ. ನಮ್ಮ ರಾಜ್ಯದ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಬರ್ತೀನಿ ಅಂತ ಹೇಳಿದ್ರು ನನಗೆ. ನಂತರ ಅವರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಬಂದಿಲ್ಲ. ನಮ್ಮ KGF ಶಾಸಕರು ರೂಪಾ ಶಶಿಧರ್ ಅವರು ಬರಬೇಕಾಗಿತ್ತು. ಅವರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ತಡವಾಗಿ ಬರ್ತಾರೆ ಅಂದಾಗ ನಾನು ಹೋಗ್ಬೇಕು, ನಾನು ಮತ್ತೆ ಬೆಂಗಳೂರಲ್ಲಿ ನನ್ನ ಕಾರ್ಯಕ್ರಮಗಳಿದ್ದೇವೆ ಅಂತ ಹೇಳಿ ನಾನೀಗಾಗಲೇ ಬಂದಿದ್ದೇನೆ. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಭಾರಿ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಇವತ್ತಿನ ದಿವಸ ಸಂಪತ್ ಕುಮಾರ್, ನಾನು, ಸಗನ್ನು, ಜಯಪಾಲು, ನಮ್ದೆಲ್ಲ ಒಂದು ಟೀಮೇ ಇತ್ತು. ಆವಾಗ ನಾವು ಹೋರಾಟ ಮಾಡ್ತಾ ಇದ್ವಿ. ಸಾಕಷ್ಟು ನಾವು ಹೋರಾಟ ಅಂದ್ರೆ ಬರೀ ಹೋರಾಟ ಮಾಡ್ತಾ ಇರ್ಲಿಲ್ಲ, ಸೇವೆನೂ ಮಾಡ್ತಾ ಇದ್ವಿ. ಓಲ್ಡ್ ಏಜ್ ಪೆನ್ಷನ್ಶಿಪ್ ಆ ಕಾಲದಿಂದಾನೇ ಕೊಡ್ತಾ ಇದೀವಿ. ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಹೆಲ್ತ್ ಕಾರ್ಡು, ಮತ್ತೆ ಸ್ಲಮ್ಸ್ ಅಲ್ಲಿ ಹೋಗ್ಬಿಟ್ಟು ಸ್ಲಮ್ ಕ್ಲೀನ್ ಮಾಡ್ತಾ ಇದೀವಿ ನಾವು. ಈಗ ಯಾರು ಮಾಡಲ್ಲ. ಸ್ಲಮ್ ಅಲ್ಲಿ ಹೋಗ್ಬಿಟ್ಟು ನಾವೇ ಕ್ಲೀನ್ ಮಾಡ್ತಾ ಇದೀವಿ. ಯಾವ ರೀತಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಯಾವ ರೀತಿ ಸ್ಲಮ್ ಅಲ್ಲಿ ನೀವು ವಾಸ ಮಾಡಿದಾಗ ಕ್ಲೀನ್ಲಿನೆಸ್ ಎಷ್ಟು ಇಂಪಾರ್ಟೆಂಟ್, ಅದನ್ನೆಲ್ಲ ಹೇಳಿಕೊಡ್ತಾ ಇದೀವಿ ನಾವು. ಆ ಒಂದು ಕಾಲದಲ್ಲಿ ವಾಲಂಟರಿಯಾಗಿ ಸರ್ವಿಸ್ ಮಾಡ್ತಾ ಇದೀವಿ ನಾವು. ಹಾಗಾಗಿ ಇವತ್ತುವೆ ಯುವಜನ ಮಿತ್ರರು ಇದ್ದಾಗ ನಿಮ್ಗೆ ಭಾರಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ನೀವು ಜನರ ಸೇವೆ ಮಾಡಿದಾಗ ಆ ಸೇವೆಯನ್ನು ಪ್ರತಿಯೊಬ್ರು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಇವತ್ತು ಕರೆಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸಿ